ಕೃಷಿ ದೇಶದ ಬೆನ್ನೆಲುಬು. ದೇಶದ ಆರ್ಥಿಕತೆಗೆ ರೈತನ ಪಾಲು ಬಹುಮುಖ್ಯ. ಇಂತಹ ರೈತನ ಕಷ್ಟ ಕೇಳಲು ಯಾರು ಬರಲ್ಲ ಅನ್ನೋ ಅಪವಾದ ಇದೆ. ಆದರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಎಲ್ಲರಿಗಿಂತ ಭಿನ್ನವಾಗಿದ್ದಾರೆ. ಕುಣಿಗಲ್ ತಾಲೂಕಿನ ಯಡವಾಣಿ ಗ್ರಾಮದ ರೈತ ರಾಜೇಶ್ ಅವರ ಗದ್ದೆಯಲ್ಲಿ ಭತ್ತ ನಾಟಿ ಮಾಡಿ ಭೂಮಿ ತಾಯಿ ಮಕ್ಕಳಾದ ನಮ್ಮೆಲ್ಲರಿಗೂ ಭೂಮಿಯೇ ಸರ್ವಸ್ವ, ಬೇಸಾಯವೇ ಬದುಕು ಎಂದು ತಿಳಿದ ಡಾಕ್ಟರ್ ರಂಗನಾಥ್ ಅವರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಅವರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಿರೋದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮೊದಲಿಂದನೂ ಅಮೃತೂರು ಭಾಗ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಭಾಳಷ್ಟು ಚೆನ್ನಾಗಿರುತ್ತೆ. ಹಿನ್ನೆಲೆಯಲ್ಲಿ ಇವತ್ತು ನಾವು ಪಕ್ಕದಲ್ಲೇ ಸಿಂಶಾ ನದಿ ಇದೆ. ಆ ನದಿ ನೀರು ಯಥೇಚ್ಛವಾಗಿ 24 ಗಂಟೆ 365 ದಿನವೂ ಇರುತ್ತೆ. ಈ ಭಾಗದಲ್ಲಿ ಆ ನೀರಿನ ಸಾಕಷ್ಟು ಜನ ರೈತರುಗಳಿಗೆ ಅನುಕೂಲತೆಯಾಗಿ ಏನು ಇವತ್ತಿನ ದಿನ ವೆಟ್ ಲ್ಯಾಂಡ್ ಅಂತ ಏನಂತಾರೆ, ಆ ಒಂದು ಭೂಮಿನ ಭತ್ತ ಬೆಳೆಯೋದು ಒಂದು ಕಡೆ ಆದರೆ ಮಧ್ಯದಲ್ಲಿ ಸೊಪ್ಪು ಮತ್ತು ನಾನಾ ಥರ ವಿವಿಧವಾದಂಥ ಕೃಷಿಗಳ ಚಟುವಟಿಕೆಗಳನ್ನು ಮಾಡೋಂಥದ್ದನ್ನ ನಮ್ಮ ರೈತರುಗಳು ಮಾಡ್ತಾ ಇರುತ್ತದೆ. ನೋಡಿ, ಇವತ್ತು ಸುಮಾರು ಒಂದು ಎಕರೆಗೆ 20 ಕ್ವಿಂಟಲ್ ಅಷ್ಟು ಭತ್ತವನ್ನು ಬೆಳೆಯುವಂಥ ಒಂದು ಪ್ರಕ್ರಿಯೆಯನ್ನು ಭಾಳ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಸುಮಾರು ಚೇತನನ ತಳಿನ ಉಪಯೋಗಿಸ್ಕೊಂಡು ಭತ್ತವನ್ನು ಪೈರು ಹಾಕುವಂಥ ನಾಟಿ ವ್ಯವಸ್ಥೆಯಲ್ಲಿ ಇವತ್ತು ಈ ವರ್ಷದಲ್ಲಿ ಏನು ನೀರು ತುಂಬಿದಾಗ ಪಕ್ಕದ ಸಿಂಶಾನ ಹೊಳೆಯಿಂದ ಬೋರ್ವೆಲ್ ಮೂಲಕ ನೀರು ಹರಿಸ್ಕೊಂಡು ಇವತ್ತು ಈ ಪ್ರಯತ್ನವನ್ನು ನಮ್ಮ ಕುಣಿಗಲ್ ತಾಲೂಕಿನ ರೈತರುಗಳು ಮಾಡ್ತಾ ಇರುತ್ತದನ್ನು ಅವರ ಸಮಸ್ಯೆಗಳು ತಿಳಿಯಲಿಕ್ಕೆ ವಿಶೇಷವಾದಂಥ ಪ್ರಯತ್ನದಲ್ಲಿ ನಾನು ಸಹ ಅವ್ರ ಜೊತೆ ಸೇರಿಕೊಂಡು ರೈತರ ಬದುಕಿನ ಹಲವಾರು ವಿಚಾರಧಾರೆಗಳನ್ನು ತಿಳಿಯಲಿಕ್ಕೆ ಬಂದಿದ್ದೇನೆ. ನನಗೆ ಒಂದು ಏನು ಅಂತಂದರೆ, ಒಬ್ಬ ರೈತ ತನಗೆ ಸಂಬಳ ಇಲ್ಲ, ಗಿಂಬಳ ಇಲ್ಲ, ತಮ್ಮ ಬದುಕಿಗೆ ಈ ಭೂಮಿನ ಮತ್ತು ಮಳೆನ ಅವಲಂಬಿಸ್ಕೊಂಡಿರ್ತಾರೆ. ಏನೋ ಒಂದು ಕಡೆ ನಮ್ಮ ಕುಣಿಗಲ್ ತಾಲೂಕು ಯಥೇಚ್ಛವಾಗಿ ನೀರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ರೈತರ ಬದುಕು ಹಸನಾಗುತ್ತೆ ಅನ್ನೋದೊಂದು ಉದಾಹರಣೆ ಇವತ್ತು ಅಮೃತೂರು ಭಾಗದೇ ಒಂದು ಸಾಕ್ಷಿ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಒಂದು ಹೋಬಳಿಲಿ ನೀರು ಒಂದು ಸ್ವಲ್ಪ ತೇವಾಂಶ ಚೆನ್ನಾಗಿದ್ದರೆ ಕೆಲವಾರು ಹೋಬಳಿಗಳಲ್ಲಿ ನೀರಿನ ಅವಶ್ಯಕತೆ ಭಾಳಷ್ಟಿದೆ. ಸೊ ಇವತ್ತು ನಾವು ಏನು ಲಿಂಕ್ ಕೆನಾಲಿಂದ ನೀರನ್ನು ತರಬೇಕು ಅಂತಿದ್ದೀವಿ. ನಮ್ಮ ಯಡಿಯೂರು ಭಾಗ, ಕಸ್ಬಾ ಭಾಗ ಮತ್ತು ಹುಲಿಯೂರು ದುರ್ಗ ಭಾಗ ಮತ್ತು ಉತ್ರಿದುರ್ಗ ಭಾಗ, ಕೊತ್ಕೆರೆ ಭಾಗ, ಆ ಭಾಗಗಳಲ್ಲಿ 6 ಪಟ್ಟಷ್ಟು ಕುಣಿಗಲ್ ಕೆರೆಯಷ್ಟು ನೀರು ಬಂದರೆ ಎಲ್ಲೋ ಒಂದು ಕಡೆ ಈ ಒಂದು ಶ್ರೀಮಂತಿಕೆಯ ಬೆಳೆಗಳನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದೊಂದು ಉದ್ದೇಶದಲ್ಲೇ ಇವತ್ತು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು ಮತ್ತು ಎಲ್ಲ ಮುಖಂಡರುಗಳ ಆಸೆಯಂತೆ ಇವತ್ತು ಲಿಂಕ್ ಕೆನಾಲ್ 1,000 ಕೋಟಿನ ಮಂಜೂರು ಮಾಡಿ ಇವತ್ತು ಕಾಮಗಾರಿ ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.